ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನಿಮಗೆ ಬಿರಿಯಾನಿ ಅಂದ್ರೆ ಇಷ್ಟನಾ? ಬಿರಿಯಾನಿ ತಿನ್ನೋದಕ್ಕೋಸ್ಕರ ಹೊಸಕೋಟೆಗೆ ಲಾಂಗ್ ಡ್ರೈವ್ ಹೋಗ್ತೀರಾ? ದಂಡುಪಾಳ್ಯ ಗ್ಯಾಂಗ್ ಆಕ್ಟಿವ್ ಆಗಿದ್ದು ಬಿರಿಯಾನಿ ಪ್ರಿಯರೇ ಇವರ ಟಾರ್ಗೆಟ್ ಅಂತೆ. ಈ ವಿಚಾರ ಗೊತ್ತಾ ನಿಮಗೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಹೆಲೋ ಬೆಂಗಳೂರಿಗೆ, ವಾರ ಪೂರ್ತಿ ದುಡಿಯೋದು, ಟ್ರಾಫಿಕ್ನಲ್ಲಿ ಓಡಾಡೋದು, ಸಿಲಿಕಾನ್ ಸಿಟಿ ಜನರ ನಿತ್ಯ ಗೋಳಾಟ ಅಂದ್ರೆ ತಪ್ಪಾಗೋದೇ ಇಲ್ಲ. ವಾರ ಎಲ್ಲ ಕೆಲಸ ಮಾಡಿ ಸುಸ್ತಾದವರು ವೀಕೆಂಡ್ನಲ್ಲಿ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡಬೇಕು ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ವೀಕೆಂಡ್ನಲ್ಲಿ ಸ್ನೇಹಿತರ ಜೊತೆ ಲಾಂಗ್ ಡ್ರೈವ್ ಹೋಗೋಕೆ ಬಹಳಷ್ಟು ಮಂದಿ ಇಷ್ಟಪಡ್ತಾರೆ. ಬಿಡದಿಯಲ್ಲಿ ತಟ್ಟೆ ಇಡ್ಲಿ, ದಾಬಸ್ಪೇಟೆಯಲ್ಲಿ ಬಿಸಿ ಬಿಸಿ ಕಾಫಿ, ಹೊಸಕೋಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋಕಂತಾನೆ ಲಾಂಗ್ ಡ್ರೈವ್ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ. ನೀವು ಏನಾದರೂ ಈ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನೀವೇನಾದರೂ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ರೆ, ಅದರಲ್ಲೂ ಕೂಡ ಹೊಸಕೋಟೆಯಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಭಾನುವಾರ ಹೊಸಕೋಟೆ ಬಿರಿಯಾನಿ ತಿಂದು ಜಾಲಿಯಾಗಿ ಬರ್ತಾ ಇದ್ದ 4 ವಿದ್ಯಾರ್ಥಿಗಳಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಆದಿತ್ತು. ಏಕಾಏಕಿ 6-7 ಮಂದಿ ಬಂದ ದುಷ್ಕರ್ಮಿಗಳು ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬಳಿ ಇದ್ದ ಹಣ, ಮೊಬೈಲ್ ಎಲ್ಲವನ್ನ ಕಿತ್ಕೊಂಡಿದ್ದಾರೆ. ಇದಲ್ಲದೆ ಸ್ನೇಹಿತರ ಅಕೌಂಟ್ನಿಂದಲೂ ಕೂಡ ಹಣವನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಸ್ನೇಹಿತರು ಬುದ್ಧಿ ಉಪಯೋಗಿಸಿ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ವಿಚಾರ ತಿಳಿತಾ ಇದ್ದಂತೆ ದುಷ್ಕರ್ಮಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಈ ಘಟನೆ ನಡೆದಿರೋದು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಕೃತ್ಯ ಎಸಗಿದ ಕೆಜಿಹಳ್ಳಿಯ ಅರ್ಫಾತ್ ಅಹಮದ್ನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಬಾಗಲೂರಿನ ಕಾಲೇಜ್ ಒಂದರಲ್ಲಿ ಓದುತ್ತಾ ಇದ್ದಂಥ ವಿದ್ಯಾರ್ಥಿಗಳು ಹೊಸಕೋಟೆಗೆ ಪ್ರತ್ಯೇಕ ಬೈಕ್ಗಳಲ್ಲಿ ತೆರಳಿದ್ರು. ಬಿರಿಯಾನಿ ತಿಂದು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಬಿರಿಯಾನಿ ತಿಂದ್ರು. ವಾಪಸ್ ಬರೋವಾಗ ಈ ಘಟನೆ ಆಗಿರೋದು. ಇದಲ್ಲದೆ ಆ ಪ್ರದೇಶದಲ್ಲಿ ದಂಡುಪಾಳ್ಯ ಗ್ಯಾಂಗ್ ಆಕ್ಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಮೂಲಕ ನಾವು ಹೇಳೋದೇನಪ್ಪಾ ಅಂದ್ರೆ, ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕೂಡ ಲಾಂಗ್ ಡ್ರೈವ್ ಹೋಗಬೇಕು ಅಂದ್ಕೊಂಡಿದ್ರೆ ಹುಷಾರಾಗಿ. ಕೇವಲ ಬಿರಿಯಾನಿ ತಿನ್ನೋದಕ್ಕಲ್ಲ, ಎಲ್ಲೇ ಲಾಂಗ್ ಡ್ರೈವ್ ಹೋದ್ರೂ ಕೂಡ ಹೋಗೋ ಮುಂಚೆ ಸ್ವಲ್ಪ ಎಚ್ಚರವಾಗಿರೋದು ತುಂಬಾ ಒಳ್ಳೆಯದು. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.